ಮೈಸೂರಿನಲ್ಲಿ ಫ್ಲೆಕ್ಸ್ ಹಾಕಿರುವ ವಿಚಾರವಾಗಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ನಿಮ್ಮ ಶಾಸಕರು ಹೆಗಲಿಗೆ ಕಟ್ಕೊಂಡು ಬಿಡಿ ನಮ್ಮ ಆಸ್ತಿ ಅಂತ, ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕೊಟ್ಬಿಡಿ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವರು ಅದೇ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಳ್ಕೊಂಡಿದ್ಯಲ್ಲಪ್ಪ, ಅಲ್ಲಿ ಬೋರ್ಡ್ಗಳು ಹಾಕೊಂಡಿದ್ಯಲ್ಲಪ್ಪ, ಆ ಬೋರ್ಡ್ ಅಲ್ಲಿ ಯಾಕೆ ಹಾಕೊಂಡಿದ್ರಿ? ನಿಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಮಂತ್ರಿಗಳನ್ನ ಎಲ್ಲರಿಗೂ ಒಂದು ಹೆಗಲಿಗೆ ಕಟ್ಕೊಂಬಿಟ್ರಪ್ಪ, ಅತ್ಲಾಗಿ ಹಾಕೊಂಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮ ಎಲ್ಲ ಎಮ್ ಎಲ್ ಎಗಳು ನಿಮ್ಮ ಕಾರ್ಯಕರ್ತರುಗಳಿಗೆ ಜೋಳಿಗೆ ಹಾಕೊಳ್ಳಿ. ಲೋಕಾಯುಕ್ತ ಎನ್ಕ್ವೈರಿ ಆಗಿ CID ಎನ್ಕ್ವೈರಿ ಮಾಡಿ ಏನೂ ಬಂಡವಾಳ ಇಲ್ಲ ಅಂತ ಆಯಿತು, ತನಿಖೆ ಆಗಿದೆ. ಬೋರ್ಡ್ಗಳು ಕುಮಾರಸ್ವಾಮಿ ಎಂಥದ್ದು ಲೆಟ್ರ್ ಅಂತೆ, ಏನು ಧರ್ಮಕ್ಕೆ ಕೊಡ್ತಾರ ನನಗೆ? ಅವ್ರ ಯೋಗ್ಯತೆ ಇನ್ನೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ. 37,000 ರೂಪಾಯಿ ದುಡ್ಡು ಕಟ್ಟಿರೋದು 40 ವರ್ಷ ಆಗಿದೆ, ದುಡ್ಡು ವಾಪಸ್ ಕೊಟ್ಟಿಲ್ಲ. ನನ್ನ ಆಪಾದನೆ ಮಾಡ್ತೀರ ನನ್ನ ಮೇಲೆ? ನಾನು ಮೈಸೂರಿನಲ್ಲಿ ಚಿತ್ರದ ಹಂಚಿಕೆದಾರ ಆಗಿ ಅಲ್ಲಿ ಜೀವನ ಮಾಡ್ತಾಯಿದ್ದೆ. ಸುಮಾರು 15 ವರ್ಷ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲಿ ಸಿನಿಮಾ ಹಂಚಿಕೆದಾರ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೇನೆ ಮೈಸೂರಿನಲ್ಲಿ. ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ನಿಲ್ಲಿಸಿದೆ, ಆ ಆ್ಯಕ್ಟಿವಿಟೀಸ್ ನಿಲ್ಲಿಸಿದ್ದೇನೆ. ಬೋರ್ಡ್ಗಳು ಕುಮಾರಸ್ವಾಮಿ ಎಂಥದ್ದು ಲೆಟ್ರ್ ಅಂತೆ, ಏನು ಧರ್ಮಕ್ಕೆ ಕೊಡ್ತಾರ ನನಗೆ? ಅವ್ರ ಯೋಗ್ಯತೆ ಇನ್ನೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ. 37,000 ರೂಪಾಯಿ ದುಡ್ಡು ಕಟ್ಟಿರೋದು 40 ವರ್ಷ ಆಗಿದೆ, ದುಡ್ಡು ವಾಪಸ್ ಕೊಟ್ಟಿಲ್ಲ. ನನ್ನ ಆಪಾದನೆ ಮಾಡ್ತೀರ ನನ್ನ ಮೇಲೆ? ನಾನು ಮೈಸೂರಿನಲ್ಲಿ ಚಿತ್ರದ ಹಂಚಿಕೆದಾರ ಆಗಿ ಅಲ್ಲಿ ಜೀವನ ಮಾಡ್ತಾಯಿದ್ದೆ ಸುಮಾರು 15